ರಾಜ್ಯದ ಮೊದಲ ಜಲಾಶಯ ಭರ್ತಿಯಾಗಿದೆ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ನೋಡೋಣ ಬನ್ನಿ. ಗಾಜನೂರು ಬಳಿ ನಿರ್ಮಿಸಿರುವ ತುಂಗಾ ಮೇಲ್ದಂಡೆ ಅಣೆಕಟ್ಟು ಭರ್ತಿಯಾಗಿದ್ದು, ಪ್ರಸಕ್ತ ಸಾಲಿನಲ್ಲಿ ಇದೇ ಮೊದಲ ಬಾರಿಗೆ 2 ಗೇಟ್ಗಳನ್ನ ತೆರೆದು ನೀರನ್ನ ನದಿಯ ಪಾತ್ರಕ್ಕೆ ಹರಿಸಲಾಯಿತು. ಈ ಜಲಾಶಯವು ಒಟ್ಟು 22 ಕ್ರಸ್ಟ್ ಗೇಟ್ಗಳನ್ನ ಹೊಂದಿದ್ದು 3.24 ಟಿಎಂಸಿ ನೀರನ್ನ ಸಂಗ್ರಹಿಸುವ ಸಾಮರ್ಥ್ಯವನ್ನ ಹೊಂದಿದೆ. ಸಾಮಾನ್ಯವಾಗಿ ಈ ಅಣೆಕಟ್ಟು ಜೂನ್ ಮೊದಲ ವಾರದಲ್ಲಿಯೇ ಭರ್ತಿಯಾಗ್ತಾ ಇತ್ತು. ಆದ್ರೆ ತುಂಗಾ ನದಿಯ ಜಲಾನಯನ ಪ್ರದೇಶಗಳಾದ ಶೃಂಗೇರಿ, ಬಾಳೆಹೊನ್ನೂರು, ಕಳಸ, ಹೊರನಾಡು, ತೀರ್ಥಹಳ್ಳಿಯಲ್ಲಿ ಈ ಬಾರಿಯ ಮುಂಗಾರು ಕುಂಠಿತವಾಗಿದ್ದರಿಂದ ಜಲಾಶಯ ಭರ್ತಿಯಾಗೋದು ತಡವಾಗಿತ್ತು. ಕಳೆದ 3-4 ದಿನಗಳಿಂದ ಮಳೆ ಚುರುಕಾಗಿದ್ದು ಜಲಾಶಯ ಭರ್ತಿಯಾಗಿದೆ. ಈ ಹಿನ್ನೆಲೆಯಲ್ಲಿ 2 ಕ್ರಸ್ಟ್ ಗೇಟ್ಗಳನ್ನ ತೆರೆದು ನದಿ ಪಾತ್ರಕ್ಕೆ ಸುಮಾರು 6,000 ಕ್ಯೂಸೆಕ್ಸ್ ನೀರನ್ನ ಹರಿಸಲಾಯಿತು. ಒಳಹರಿವು ಸಹ ಸರಿಸುಮಾರು ಇಷ್ಟೇ ಪ್ರಮಾಣದಲ್ಲಿದೆ. ಜೊತೆಗೆ ವಿದ್ಯುತ್ ಉತ್ಪಾದನೆಗೂ ಸಹ ಅಗತ್ಯವಿರುವಷ್ಟು ನೀರನ್ನ ಹರಿಸಲಾಗ್ತಾ ಇದೆ. ಗಾಜನೂರು ಬಳಿ ನಿರ್ಮಿಸಿರುವ ತುಂಗಾ ಮೇಲ್ದಂಡೆ ಅಣೆಕಟ್ಟು ಭರ್ತಿಯಾಗಿದ್ದು, ಪ್ರಸಕ್ತ ಸಾಲಿನಲ್ಲಿ ಇದೇ ಮೊದಲ ಬಾರಿಗೆ 2 ಗೇಟ್ಗಳನ್ನ ತೆರೆದು ನೀರನ್ನ ನದಿಯ ಪಾತ್ರಕ್ಕೆ ಹರಿಸಲಾಯಿತು. ಈ ತುಂಗಾ ಜಲಾಶಯವು ಒಟ್ಟು 22 ಕ್ರಸ್ಟ್ ಗೇಟ್ಗಳನ್ನ ಹೊಂದಿದೆ. 3.24 ಟಿಎಂಸಿ ನೀರನ್ನ ಸಂಗ್ರಹಿಸುವ ಸಾಮರ್ಥ್ಯವನ್ನ ಈ ಅಣೆಕಟ್ಟು ಹೊಂದಿದೆ. ಸಾಮಾನ್ಯವಾಗಿ ಈ ಅಣೆಕಟ್ಟು ಜೂನ್ ಮೊದಲ ವಾರದಲ್ಲಿಯೇ ಭರ್ತಿಯಾಗ್ತಾ ಇತ್ತು. ಆದರೆ ತುಂಗಾ ನದಿಯ ಜಲಾನಯನ ಪ್ರದೇಶಗಳಾದ ಶೃಂಗೇರಿ, ಬಾಳೆಹೊನ್ನೂರು, ಕಳಸ, ಹೊರನಾಡು, ತೀರ್ಥಹಳ್ಳಿಯಲ್ಲಿ ಈ ಬಾರಿಯ ಮುಂಗಾರು ಕುಂಠಿತವಾಗಿದ್ದರಿಂದ ಜಲಾಶಯ ಭರ್ತಿಯಾಗೋದು ತಡವಾಗಿತ್ತು. ಕಳೆದ 3-4 ದಿನಗಳಿಂದ ಮಳೆ ಚುರುಕಾಗಿದ್ದು ಜಲಾಶಯ ಭರ್ತಿಯಾಗಿದೆ. ಈ ಹಿನ್ನೆಲೆಯಲ್ಲಿ 2 ಕ್ರಸ್ಟ್ ಗೇಟ್ಗಳನ್ನ ತೆರೆದು ನದಿ ಪಾತ್ರಕ್ಕೆ ಸುಮಾರು 6,000 ಕ್ಯೂಸೆಕ್ಸ್ ನೀರನ್ನ ಹರಿಸಲಾಯಿತು. ಒಳಹರಿವು ಸಹ ಸರಿಸುಮಾರು ಇಷ್ಟೇ ಪ್ರಮಾಣದಲ್ಲಿದೆ. ಜೊತೆಗೆ ವಿದ್ಯುತ್ ಉತ್ಪಾದನೆಗೂ ಸಹ ಅಗತ್ಯವಿರುವಷ್ಟು ನೀರನ್ನ ಹರಿಸಲಾಗ್ತಾ ಇದೆ.